ಜಿಲ್ಲಾ ನಾಯಕರಾದ ಜಗನ್ನಾಥ್ ಅವರು ಮಾತಾಡಬೇಕಂತ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಉಚಿತ ವೈದ್ಯಕೀಯ ಶಿಬಿರದ ಕುರಿತು ಎಐಡಿವೈಒ ಕಲಬುರಗಿ ಜಿಲ್ಲಾಧ್ಯಕ್ಷರು ಜಗನ್ನಾಥ್ ಎಸ್ಎಚ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿಯಿಂದ ಹಲವಾರು ಯುವಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ಟುತ್ತಾ ಬಂದಿದೆ. ಅದೇ ರೀತಿ ಯುವಜನರನ್ನು ಸಾಂಸ್ಕೃತಿಕವಾಗಿ ಮೇಲೆತ್ತಲು ಶಹೀದ್ ಭಗತ್ ಸಿಂಗ್, ನೇತಾಜಿ ಅಶ್ಫಾಕುಲ್ಲಾ ಖಾನ್ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮಗಳು ಹಾಗೂ ಗ್ರಾಮೀಣ ಕ್ರೀಡಾಕೂಟಗಳು ಮಾಡುತ್ತಾ ಬಂದಿದೆ. ಇದರ ಪೂರಕವಾಗಿ ಎಐಡಿವೈಒನ 59ನೇ ಸಂಸ್ಥಾಪನಾ ದಿನದ ಪ್ರಯುಕ್ತ 2024 ಜೂನ್ 24ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಬಾಲಕರ ವಸತಿ ನಿಲಯ ಹನುಮಾನ್ ನಗರ ಶಾಬಾದ್ನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಾವು ಈ ಒಂದು ಪತ್ರಿಕಾಗೋಷ್ಠಿ ನಡೆದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ನ 59ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಶಹಬಾದ್ ನಗರದಲ್ಲಿ ಉಚಿತ ವೈದ್ಯಕೀಯ ಶಿಬಿರನ ಮಾಡ್ತಾ ಇದ್ದಾರೆ. ಈ ಒಂದು ಉಚಿತ ವೈದ್ಯಕೀಯ ಶಿಬಿರಕ್ಕೆ ಗುಲ್ಬರ್ಗದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ತಜ್ಞ ವೈದ್ಯರ ತಂಡ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಅನಿಲ್ ಕುಮಾರ್ ಬಣಗಾರ್ ಜನರಲ್ ಸರ್ಜರಿ, ಡಾಕ್ಟರ್ ವಿಕ್ರಮ್ ರಾಥೋಡ್ ಜನರಲ್ ಮೆಡಿಸಿನ್, ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್ ಆಪ್ಥಾಲಜಿಸ್ಟ್ ಸರ್ಜನ್, ಡಾಕ್ಟರ್ ಚಂದ್ರಶೇಖರ್ ಬಾಸ್ಕಿ ಆರ್ಥೋಪೆಡಿಕ್ ಸರ್ಜನ್, ಡಾಕ್ಟರ್ ಪ್ರಸಾದ್ ಚರ್ಮರೋಗ ತಜ್ಞರು, ಡಾಕ್ಟರ್ ಕೈಸರ್ ಫಾತಿಮಾ ಸ್ತ್ರೀರೋಗ ತಜ್ಞರು. ಸ್ನೇಹಿತರೆ, ಈ ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಈ ಒಂದು ತಜ್ಞ ವೈದ್ಯರು ಬರ್ತಾ ಇದ್ದಾರೆ. ಹೀಗಾಗಿ ಶಾಬಾದ್ನ ಸಮಸ್ತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಶಿಬಿರವನ್ನು ಉದ್ಘಾಟಿಸಲಿಕ್ಕೆ ಚಿತ್ತಾಪುರ್ನ ತಾಲೂಕಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಂತೋಷ್ ಅಲ್ಗುರ್ಸ್ ಅವರು ಈ ಶಿಬಿರನ ಉದ್ಘಾಟಿಸ್ತಾ ಇದ್ದಾರೆ. ಅತಿಥಿಗಳಾಗಿ ಡಾಕ್ಟರ್ ಮೊಹಮ್ಮದ್ ರಹೀಮ್ ಸರ್, ಡಾಕ್ಟರ್ ಶಂಕರ್ ಆಟೋಡ್ ಸರ್ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಶಿಬಿರ ಬಹಳ ಮುಖ್ಯವಾದ ಶಿಬಿರ ಇದೆ. ವೈದ್ಯ ತಜ್ಞರು, ಡಾಕ್ಟರ್ಸ್ಗಳು ಎಲ್ಲ ಪೇಷಂಟ್ಸ್ನ ನೋಡಿ ತಪಾಸಣೆ ಮಾಡಿ ಫ್ರೀಯಾಗಿ ಮೆಡಿಸಿನ್ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಶಹಬಾದ್ ನಗರದ ಸಾರ್ವಜನಿಕರು ಎಲ್ಲ ಮೂಲೆಗಳಿಂದ ನಾಗರಿಕರು, ಮಹಿಳೆಯರು, ಯುವಜನರು ಈ ಒಂದು ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಕೊಂಡು ಈ ಒಂದು ಶಿಬಿರವಾದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಪರವಾಗಿ ಇಡೀ ಶಹಬಾದ್ ನಗರ ಸಮಸ್ತ ನಾಗರಿಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ನಾನು ಮನವಿಯನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ.